ಹೇಳಮ್ಮ ನಮ್ಮ ಅತ್ತೆಲೆ ಏಯ್ ಹೋಗೆ ಹೋಗೆ, ನಾನು ಅಮ್ಮನಿಂದ ಊಟ ತರ್ಸ್ಕೊಂತೀನಿ. ಇದೇನೇ ಇದು ಸರಸ್ವತಿ, ನಿಮ್ಮ ಅಮ್ಮನ ಕೊಡೆ ಕೊಟ್ಬಿಟ್ಟು ಕುಳಿಸ್ಬಿಟ್ಟಿದ್ಯಾ? ಯಾಕೆ ಮನೆಗೆ ಇರಲ್ಲ ಅಂತಲೇನಾ? ಅಯ್ಯೋ ತಡದಿದೆ ನಮ್ಮ ಅಮ್ಮಂದು ಒಂದು ತಲೆನೋವು ಆಗುತ್ತೆ ನಮ್ಮ ನಂಕ ತಲೆನೋವು ಆಗುತ್ತದೆ ಹೋಗು. ಯಾಕೆ ಏನೈತೆ? ತಾಡು ಎಲ್ಲ ಹೆಂಗ್ ಮಾರಿದೀನಿ ನೋಡ್ಬಾ, ತಾಡು ನೀಡು ಅಂತ ಹೇಳ್ತಾಳೆ. ಚಿತ್ತನಗ ಬಡಿ ಮೆಟ್ಕಾಯಿ ಹಾಕಿದ್ಯಾ ಅಂತಲೆ. ಏನ್ ಹೇಳೋಣ, ಏನ್ ಆಯ್ತೆ ನಮ್ಮ ಅಮ್ಮಂತ? ಹಾ ಉತ್ತಿಗೆ ತಿಬ್ಬುತ್ತಡ ಹೆಂಗೆ ಏನ್ ಕತೆ? ಹೌದೇ ಸರ್, ನಾ ಇವಾಗ ಮಾಡಲಿ ದೇವರನಗೂ ತಾಡೆಲ್ಲ ಚೆನ್ನಾಗೇ ಮಾರಿದ್ದೀನಿ ಅತ್ತಿದೆ. ಚಿತ್ರಾನ್ನಕ ಕಲ್ಲೆ ಬೀಜ, ಕಲ್ಲೆ ಪಪ್ಪು, ಕಲ್ಲೆ ಬೆಲ್ಲ, ಕಲ್ಲು ತೀಡಿಗೆ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಏನು ಹತ್ತಿಲ್ಲ, ಬಡಿ ಮೆಣಸಿನ್ಕಾಯಿ ಹಾಕಿದ್ಯಾ ಅಂತಾಳೆ. ತಾಡು ನಾನು ಯಾವಾಗೂ ಗತ್ತಿಗೆನೆ ಮಾರೋದು. ನೀರ್ ತಾಡು ಮಾಡಿದ್ರೆ ನುಗ್ಗು ಬೈತಾನೆ, ಏನಿದು ನೀರು ತಾಡು ಮಾಡಿದ್ಯಾ ಅಂತ. ಒಂದು ತಾಳು ಇಲ್ಲ, ತಡತಾಡು ಇಲ್ಲ ಅಂತಾಳೆ. ಏನ್ ಮಾರೋದು ಹೇಳು? ಎಲ್ಲ ತಿತ್ತಲು ಇದ್ದಿರ್ಬೇಕಲ್ಲ ಅಮ್ಮನ ಕೈ. ಏನ್ ಮಾರೋದ ಏನೋ ಅಮ್ಮ. ಅವಳವಳ ನನ್ನ ತಿಕ್ಕಳಿಗಿಕ್ಕಳು ಅಂತ ಇರೋದು ಸರಸ್ವತಿ. ಅವಳವಳ ಸರೋಜೆ, ನಾಳೆಯಿಂದ ಮನೆಗಿಂದ ಊಟ ತಂದಿಲ್ಲ ಅಂತಂದ್ರೆ ಒಬ್ಬೊಬ್ರಿಗೂ ಗಾಸ ಬಿಡ್ಸ್ಬಿಡ್ತೀನಿ ನಾನು. ನೀನು ಹೋಗಿ ಅಮ್ಮ ಅದೊಂದು ಉದ್ಯೋಗ ಮಾಡು. ಅಲ್ಲಿಂದ ಇಳ್ಕೊಂಡು ಊಟ ಒಂದು ಎತ್ಕೊಂಬತ್ತಾರೆ. ನೀನು ಹೋಗಿ ನೀನು ನಾಳೆ ಕೆಲ್ಸದಮ್ಮ. ನಾಳೆ ನಾವು ಬೆಂಗ್ಳೂರ್ಗೆ ಓದ್ತಾ ಇದ್ರಿ. ಏನೇನೋ ತಕೊಂಬರಕ್ಕ ಓದ್ತಾ ಇದ್ರಿ. ನಾನು ಬಿಡು ಏನಿಲ್ಲಮ್ಮ. ಏನೇನು ತಕೊಂಬರಕ್ಕ? ಶೋಪ್ಲಿಗ್ಲಂತೆ, ಬಳಿಗ್ಲಂತೆ, ಟಿಕ್ಕರ್ಗಳಂತೆ, ಸೀರೆಗಳಂತೆ, ಆಮೇಲೆ ನೀಟಿ ಎಲ್ಲ ತಕೊಂಬರಕ್ಕ ಓದ್ತಾ ಇದ್ರಿ. ನಿಂಗೇನೇನು ಬೇಕೇನೆ? ನಾನು ಬಚ್ಚಿನಿ. ಬೆಂಗ್ಳೂರ್ಗ ನಾನು ಬಚ್ಚಿನಿ. ತಡದಿದೆ, ನಾನು ತತ್ತ ಹೋಗುವ ಬತ್ತೀಯ ನೀನು? ನಂಗಾದ್ರೆ ಯಾರನ್ನ ಕೇಳಿ ಓದ್ತಾ ಇದೀಯಾ ಬೆಂಗಳೂರ್ಗ? ನಮ್ಮ ಮಾವನ್ ಕೇಳ್ತೀನಿ ಇವಾಗ. ಮೇಡಮ್ನು ಇವತ್ತು ಮೇಡಮ್ ಡೆತ್ ಡೇ. ಲೇ ಸರಸ್ವತಿಯ ಇರು, ನಮ್ಮ ಅತ್ತೆ ಆಮೇಲೆ ಹೇಳ್ತೀನಿ. ಇವತ್ತು ಮೇಡಮ್ ಡೆತ್ ಡೇ. ಕೇಕ್ ಎಲ್ಲ ತರಕ್ ಹೋಗೋನೆ ಕೃಷ್ಣನು. ಮನೆ ಹತ್ರಕ್ಕೆ ಬಂದ್ಬಿಡಲೆ, ಸಾಯಂಕಾಲ ಕೇಕ್ ಕೊಡ್ತಾರೆ. ಇವಾಗ ಕೃಷ್ಣನು ಚಿಕ್ಕವನು ಹೋಗೋರು ಕೇಕ್ ತಕೊಂಬರಕ್ಕ. ದೊಡ್ಡದೇ ತಕೊಂಬರ್ತಾರಂತೆ ಕೇಕು. ಬಾರೆ ಅಯ್ಯಮ್ಮನ ಅದೇನ್ ಕೇಕ್ ಕಟ್ ಮಾಡ್ತಾಳೆ ನೋಡೋಣ. ನಾವ್ ಯಾವತ್ತೂ ಮಾಡಿಲ್ಲಲ್ಲ. ಅದೇ ಬಚ್ಚಿನಿ ಮನೆ ಮುಂದೆನೆ ಇಕ್ಸೋದು. ಅಷ್ಟು ದೊಡ್ಡ ಕೇಕ್ ನಾವು ಒಳಗೆ ಎತ್ಕೊಂಡು ಹೋಗ್ತಾದ ಮನೆ ಮುಂದೆನೆ. ಯಾರ್ದೆ ಬರ್ತಾರೆ? ನಮ್ಮ ಮನೆಗೆ ಬಂದವಳಲ್ಲ ಮೇಡಮ್ನ, ಅಯ್ಯಮ್ಮಂದು ಇವತ್ತು ಬರ್ತಡೇ. ಜಯಮ್ಮ ಬರ್ತಡೇನ ಜೆಟ್ಟಿದೇನೋ ಯಾಗ ಒಂದು. ಬಾಜಿ ಅಮ್ಮ ಸಾಯಂಕಾಲ. ಹೌದೇನೆ, ಬರ್ತೀನಿ ತಡಿ ನಾನು. ನನ್ನ ಮೊಮ್ಮಗಳನ್ನ ಕರ್ಕೊಂಡು ಬರ್ತೀನಿ. ಏನೋ ಒಂದು ಇಷ್ಟು ಕೇಕ್ ಕೊಡ್ತಾರೆ, ತಿನ್ಕೊಂಡು ಬರೋದು. ಬರ್ತೀನಿ ಹೇಳು, ಒಳ್ಳೆ ಕೆಲಸ ಮಾಡ್ತೀಯಲ್ಲ ಸರೋಜೆ. ಬಾ ನಿನ್ ಮಗಳನ್ನ ಕರ್ಕೊಂಡ್ ಬರ್ಬೇಡ. ನೀನ್ ಒಬ್ಳೆ ಬಾ. ಯಾಕೆ ನನ್ನ ಮಗಳಿಗೂ ಒಂದಿಷ್ಟು ಕೇಕ್ ಕೊಡ್ತಾರೆ ಬಿಡ. ನಮ್ಮ ಮನೆ ತುಂಬಾ ಗಂಡಸ್ರಮ್ಮ, ಅದಕ್ಕೆ ಯಾಕೆ ನಿನ್ ಮಗಳು ಬರೋದು ಅಂತ ಬಿತ್ರಿ ನೋಡು. ನಿಮ್ಮ ಮನೆ ತುಂಬಾ ಗಂಡಸಿದ್ರೆ ನನ್ನ ಮಗಳು ಬರೋದಕ್ಕೂ ನಿಮ್ಮ ಮನೆ ತುಂಬಾ ಗಂಡಸಿರೋದಕ್ಕೂ ಏನ್ ಸಂಬಂಧ? ಹೆಂಗಿರ್ತವ ಯಾರು ಕೇಳೋದು? ನಿನ್ ಮಗಳಿಗೆ ದಿಷ್ಟಿ ಆಗ್ಬಿಡ್ತದೆ ಅಂತ. ಆಮೇಲೆ ನಿಂಕ ಪರ್ಕಟಿಂಗ್ ಸುಡಕ್ ಅದೊಂದು ವೇಸ್ಟ್ ಪರ್ಕೆ, ಅದಕ್ಕೆ ಹೇಳಿದ್ನಿ. ಹೌದಾ? ಸರಿ ಬಿಡು, ನಾನು ನನ್ನ ಮೊಮ್ಮಗಳಿಬ್ರೆ ಬರ್ತೀರಿ. ಅಲ್ಲ ನೀ ಮಗ ಮುಚ್ಕೊಳಕ ನನ್ನ ಮಗನ ಯಾಕೆ ಒಯ್ದಿರೋದು ನೀನು? ಸುಪ್ನಾತಿ ಜಯ್ಯೆ. ಅಯ್ಯೋ ನನ್ನ ಮೊಮ್ಮಗಳು ಬಾಲಸ್ಕೊಂಡ್ಬಂದ್ಬಿಟ್ಟವಳೆ ನಿಮ್ಮ ಮನೆದು. ನನಗೆ ತಿಳಿದೆ ನಾನು ಎಂತವಳು ಅಂತ ನಿಂಗೆ ತಿಳಿತಾನೆ. ಒಬ್ರು ಸುದ್ದಿಗೆ ಹೋಗಲ್ಲ, ಒಬ್ರು ಪ್ರಸ್ತಾಪಕ್ಕೆ ಹೋಗಲ್ಲ. ಯಾರನ್ನ ಏನನ್ನ ಅಲ್ಲಿ ಬಿಸಾಕಿದ್ರೆ ಎಡ್ಕೈ ಕೂಡ ಮುಟ್ಟಲ್ಲ ನಾನು ಅಂತವಳು. ನನ್ನ ಮೊಮ್ಮಗಳು ಬಾಲ್ ಮೇಲೆಲ್ಲ ಬೆಮೆ ಬಿದ್ದುಬಿಟ್ಟು, ಅದು ಕಲರ್ ಬಾಲು. ಬೆಮೆ ಬಿದ್ದುಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟವಳೆ. ಅದಕ್ಕೆ ನಮ್ದು ಅನ್ಕೊಂಡು ಇಬ್ರು ಕಿತ್ಲಾಡ್ತಾ ಇದ್ರ. ನಾನೆಲ್ಲ ನಮ್ಮದೇ ಇರ್ಬೇಕು ಬಾಲು, ನಮ್ ಸುನಂದಿ ಯಾವಾಗ ತಕೊಟ್ಟಿರ್ಬೇಕು ಅಂತ ಅನ್ಕೊಂಡು ಒಂದ್ ಏಟ್ ಹಾಕಿದ್ದಮ್ಮ, ಅಷ್ಟೇ ಹಾಕಿದ್ವ. ಹೌದಾ? ನಮ್ ಕಾರಣ ಕೈಯನ್ನ ಮುದ್ಬಿಟ್ಟಿದ್ಲಂತೆ. ಅಮ್ಮ ನಿಮ್ಮ ಮನೆ ಮಕ್ಕಳು ಬೋಲಿ ಮಾಟ ಮಾತ್ರ ಮಾಡ್ತಾರಮ್ಮ. ನಾನೆಲ್ಲೂ ಕಾಣ ಇಂಥ ಮಕ್ಕಳು. ಮುಟ್ಟಿದ್ರೆ ಸಾಕು ಹಂಗೆ ಬೆಂಕಿ ದಕ್ ಅಂತ ಇಟ್ಕೊಂಡ್ಬಿಡ್ತದೆ. ಅದಕ್ಕೆ ಮುಟ್ಟಬೇಡ. ಇಲ್ಲ ಮುಟ್ಟಲ್ಲಮ್ಮ, ಮುಟ್ಟಲ್ಲ. ನಾನು ಎಂತವಳಂತ ನಿಂಗೆ ತಿಳಿದೇನೆ? ನಿಂಗೆ ತಿಳಿದಾ? ಒಬ್ಬರು ಸುದ್ದಿ ಆಗ್ಲಿ, ಒಬ್ಬರು ಪ್ರಸ್ತಾಪ ಆಗ್ಲಿ ನಾನು ಹೋಗಲ್ಲಮ್ಮ. ಇವ್ರು ಹೇಳಿದ್ದು ಅವ್ರು ಕೇಳೋದು, ಅವ್ರು ಹೇಳಿದ್ದು ಇವ್ರು ಕೇಳೋದು, ಆಮೇಲೆ ಒಬ್ರು ಮನೆ ಹತ್ರ ಹೋಗಿ ಕಳ್ತನ ಮಾಡೋದು, ಈ ಬುದ್ಧಿಗಳು ನನ್ನ ಹತ್ರ ಇಲ್ಲೇ ಇಲ್ಲಮ್ಮ. ಸುಪನಾತಿ ನೀನು ಅಂತಿದ್ದ ಸುಪನಾತಿ ಅಲ್ಲ. ಒಳ್ಳೆ ಕೆಲಸ ಮಾಡಿದೆ. ಮೇಡಮ್ ಬರ್ತಡೇ ಮಾಡ್ಕೊಳೋದ ಎಂದು ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಸಾಯಂಕಾಲ ಮರೀದೀರ ಬಂದ್ಬಿಡ್ತೀನಿ. ಅಯ್ಯೋ ಬಾ, ನಂದೇ ದುಡ್ಡು ಖರ್ಚಾಗಬೇಕಾ? ಅದು ಬೇರೆ ನಾಳೆ ನಾನು ಬೆಂಗ್ಳೂರ್ಗೆ ಬರ್ತಾ ಇದ್ದೀನಿ. ಏನು ಬೇಕೋ ಅದೆಲ್ಲ ತಕೊಂಬರ್ತೀನಿ. ನಮ್ಮ ಮಾವನ್ 20,000 ಕೊಟ್ಟವನೆ. ನಿನ್ಗೇನ ಬೇಕಾದ್ರೆ ಹೇಳು, ಹಂಗೆ ಕಾಸು ಕೊಡು, ತಕೊಂಬರ್ತೀನಿ. ಹೌದೇನಾ? ಬೆಂಗ್ಳೂರ್ಗೆ ಬರ್ತಾ ಇದ್ರೇನಾ? ಓದ್ತಾ ಇದ್ರಿ ಮೇಡಮ್ ಜೊತೆಗ. ಏನಮ್ಮ ಸರೋಜಮ್ಮ, ಅದ್ಯಾರ್ದು ಬರ್ತ್ಡೇ ಅಂತ ಇದ್ದೆ? ಅಯ್ಯ ನಮ್ಮ ಮನೆಗೆ ಹೊಸ್ಕ ಬಂದವಳಲ್ಲ ಸ್ಕೂಲ್ ಮೇಡಮ್ನ, ಬೊಪ್ಪೆಲ್ಲ ಮೇಡಮ್ನ. ಮುಂದು ಸಾಯಂಕಾಲ ಬರ್ತಡೆ. ನಮ್ ಚಿಕ್ಕೋನು ನಮ್ ಕೃಷ್ಣಣ್ಣ ಇಬ್ರು ಹೋಗೋರು ಕೇಕ್ ತರಕ್ಕ. ಸಾಯಂಕಾಲಕ್ಕೆ ಬಂದ್ಬಿಡಮ್ಮ ಭದ್ರಮ್ಮ. ಹೌದೇನಾ? ಸರಿ ಬಿಡಮ್ಮ, ಬರ್ತೀನಿ. ಮಾರಿದ್ದೀರಾ ಬರ್ತೀನಿ. ಲೇ ಅಮ್ಮ ನಾನು ಬರ್ತೀನಿಲೇ. ನಂದು ಇದೇ ಊರು. ಇದಾರ ಹೊಸಬ್ಳೇನಿಲ್ಲಮ್ಮ, ಅಳುಬ್ಳೆ. ಈ ಊರಾಗ ಅಂಗನವಾಡಿನಾಗ ಅಡಿಗೆ ಮಾಡಕ್ ಬಂದವಳೆ. ಈ ಊರಾಗಿನ ಹೆಂಗಸರೆಲ್ಲ ಓಡಾಗೋರಂತೆ, ಅದಕ್ಕೆ ಇವಳು ಅಲ್ಲಾಡಕ್ ಬಂದವಳೆ ಇಲ್ಲಿ. ಏನ್ ಗಿಲ್ಲಾಡಕ್ ಅಂತ ಇದ್ಯಾ? ಮುಚ್ಕೋ ಬಾಯಿ. ಆ ಕೆಲಸ ಗಿಟ್ಟಿಸ್ಕೊಳಕ ಆ ಆಫೀಸು ಈ ಆಫೀಸು ಅಂತ ಎಷ್ಟು ತಿರ್ಗಿದ್ದೀನಿ ಅಂತ ನನಗೆ ತಿಳಿದು. ನಿನ್ಗೇನ್ ತಿಳಿದು? ನಂಗೆ ಆ ಆಫೀಸುಗಳು ತಿಳಿದು ಬಿಡಮ್ಮ.
ಹೌದೇನೋ ನಮ್ಮೂರಾಗ ಅಂಗನವಾಡಿಗ ಅಡಿಗೆ ಮಾಡಕ್ ಬಂದಿರೋದು ನೀನೇನೇನು? ನಾನೇನಮ್ಮ. ನಿಮ್ದು ಯಾವ್ದೋ ಒಂದು ಚಿಕ್ಕ ಮನೆ ಇತ್ತು, ಆ ಚಿಕ್ಕ ಮನೆಗ ಇದ್ದೀನಿ. ನಾನು ಬರ್ತೀನಿ ಸಾಯಂಕಾಲ ಬರ್ತಡೇಕ. ಅಯ್ಯೋ ಬರ್ರಿ ಅಮ್ಮ, ಎಲ್ಲಾರು ಬರ್ರಿ. ನಾನೇನ್ ತಲೆ ಮೇಲೆ ಹೊತ್ಕೊಳ್ಬೇಕಾ ನಿಮ್ಮನ್ನ? ಬರ್ರಿ ಬರ್ರಿ ಎಲ್ಲಾರು. ನಿನ್ನ ಹೆಸರೇನ? ನನ್ನ ಹೆಸರು ಸೈಲೆಂಟ್ ಸಿಸ್ಟರ್ ಅಂತ. ಇದಂತ ಹೆಸರು ಸೈಲೆಂಟು? ಸಿಸ್ಟರ್ ನಿನ್ನ ಹೆಸರು? ಅಲ್ಲ ಅಲ್ಲ, ಸೈಲೆಂಟ್ ಸಿಸ್ಟರು ರಾತ್ರದ ಒಂದು. ಅವಳ ಇಂಗ್ಲೀಷ್ ವರ್ಕಂತ ಹುಟ್ಟಿರೋದು, ಅದಕ್ಕೆ ಇಂಗ್ಲೀಷ್ ಹೆಸರಿಕೊಂಬಿಟ್ಟವಳೆ. ಏನಮ್ಮ ಜಯಮ್ಮ ಹಂಗೆ ಮಾತಾಡ್ತೀಯಾ? ಏನು ಹಂಗೆ ಮಾತಾಡ್ತೀಯಾ? ಮತ್ತೆ ನೀನು ಸಿಲೇಟು ಅದಾತ್ರದ ಹೆಸರು ಹೇಳ್ದಲ್ಲ, ಅದನ್ನ ಕರೆಕ್ಟಾಗಿ ಕನ್ನಡ ಹೇಳಿದ್ರೆ ಏನಂತ ನಿಂಕ? ಅದಕ್ಕೆ ಹೇಳಿದ್ ಇಂಗ್ಲೀಷ್ ವರ್ಕ್ ಹುಟ್ಟಿದವಳು ಅಂತ. ಸೈಲೆಂಟ್ ಸಿಸ್ಟರ್ ಅಂದ್ರೆ ಏನಂತ ನಿಂಗೆ ಗೊತ್ತಾ? ಅದ ಬೋಗ್ಳು ಶಾಂತಕ್ಕ ಅಂತ. ಅಯ್ಯ ನಿನ್ನ ಮಗಕ್ಕೂ ಅಷ್ಟು ಬೆಂಕಿಕ್ಕ. ಅದನ್ನ ಕನ್ನಡದಾಗ ಬೋಗ್ಲಿದ್ರೆ ಆತಾಡಿಲ್ಲೇನೆ ನೀನು ಬಾಸ್ಕುಲ. ಜಯಮ್ಮ. ವಾಡೆ ನಾಗಮಣಿಯ. ಏನೇ ಇದೇನೆ ಊರಾಗ? ಇದೀನಮ್ಮ ಸರೋಜಕ್ಕ, ಎತ್ತೋಗ್ಲಿ. ಏನೇ ಮಗಳನ್ನ ಎಲ್ಲೋ ಹಾಸ್ಲಾಗ್ ಸೇರಿಸ್ಬಿಟ್ಟಿದ್ದೀರಂತೆ? ನಮ್ಮ ಅವನು ನಮ್ಮ ಯಜಮಾನು ಓದ್ಲಿ ಓದ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಸೇರ್ಸೋರ. ರಾಜಪ್ಪನ ಮಗನು ಅವನಲ್ಲ, ಅದಕ್ಕ ಪಂಡಿತ್ರಕ್ಕೆ ಬಲೆ ಬುದ್ಧಿ ಬಿಡು. ಜಯಮ್ಮ, ನಮ್ಮ ಅವನು ಹೇಳಿದ್ವ ಬೆಣ್ಣೆ ಇದ್ರೆ ಕೊಡ್ಬೇಕಂತೆ, ಅದೇ ನಮ್ಮ ಮುದ್ದು ಮಾಡ್ಬೇಕಂತೆ, ಕೊಡ್ಬೇಕಂತೆ ಬೆಣ್ಣೆ. ನಮ್ಮ ಮನೆಗೆ ಅದೇ ನೋಡಿ ಈಸ್ಕೋಗೆ. ನಮ್ಮನೆ ನಿಮ್ಮ ಮನೆಗೆ ಅದೇ ನಮ್ಮ ಭುಜಕ್ಕ. ಇಲ್ಲಲೇ ಮನೆನೇ ಕರಗಿಸ್ಬಿಟ್ಟು ತುಪ್ಪ ಮಾಡ್ಬಿಟ್ಟು. ನಮ್ಮ ಸಾವಿತ್ರಿ ತುಪ್ಪ ಮಾಡಿದ್ಲು. ಮಕ್ಳಿಗೆ ಬೇಕಲ್ಲ? ಇಲ್ಲ, ಇನ್ನೊಂದ್ ದಿವಸ ಯಾವಾಗ ಸಿಗ್ತಾರೆ ಕೊಡ್ತೀನಿ ಬಿಡು. ಪಂಡಿತರು ಬೇಕಂತಂದ್ರೆ ನಮ್ಮ ಮಾವನ್ ಕೂಡ ಹೇಳ್ತಾರೆ, ಕೊಡ್ತೀನಿ. ಇವಾಗ ಜಯಮ್ಮ ಮನೆಗೆ ಈಸ್ಕೊಂಡೋಗು. ಜಯಮ್ಮ ಅದೇ ಇಲ್ಲ ಹೇಳಮ್ಮ, ಅದೇ ನಂಗೆ ನಿಂತ್ಕೊಂಡಿದ್ದೋಗ್ಬಿಟ್ಟೆ. ಸಾಯಂಕಾಲ ಹೈಸ್ಕೂಲ್ ಟೀಚರ್ ಬಂದವಳೆ ಪಂಡಿತರ ಮನೆಗ. ಆ ಮುಂದೆ ಬರ್ತಡೇ ಅಂತೆ, ಅದಕ್ಕೆ ಹೆಂಗೆ ರೆಡಿಯಾಗಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜಯಮ್ಮನ ಬಿಡು, ಆಗಷ್ಟಾಗಿ ಇಲ್ಲಿ ಬಂದವಳೆ. ಇಲ್ಲಿ ಮಾಡ್ಕೊಂಡು ಬರ್ತಡೇಕ ರೆಡಿ ಆಗಿ ಬರ್ತಾಳಂತೆ. ಸಾಧ್ಯವಿಲ್ಲಮ್ಮ ಈ ಜಯಮ್ಮಂತ. ಒಂದ್ ರೇಷನ್ ಸೀರೆ ಉಟ್ಕೊಂಡೋಗಮ್ಮ ಜಯಮ್ಮ, ಒಂದ್ ರೇಷನ್ ಸೀರೆ ಉಟ್ಕೊಂಡೋಗುವ, ಒಂದು ಕಾಸಿನ ಸರ ಹಾಕೊಂಡು ಹೋಗುವ. ನೀನು ನೋಡಿಲ್ಲ ಉದ್ಯೋಗ ಬರ್ತಡೇಕ ಏನ್ ರೆಡಿ ಆಗೋತಾರ ಯಾರನ್ನ? ನಾನು ಬರ್ತೀನಿ ಸರೋಜಕ್ಕ. ಬಾರಮ್ಮ ಬಾ, ನಾನೇನು ಒತ್ಕೊಂಡೋಗ್ಬೇಕಾ ನಿನ್ನ? ಬಾ, ಬರ್ತಡೇ ಮಾಡ್ತಾರೆ, ಕೇಕ್ ನಾನು ತಿನ್ಬಿಟ್ಟು ಹೋಗಿ ಬಾ. ಏನ್ ಸರಸ್ವತಿ, ಎಲ್ಲ ನಿನ್ ಮಗಳು? ಇಲ್ಲ ಸರಸ್ವತಿಗ ಪಾಪ ನಿನ್ ಮ್ಯಾಗ. ಅಯ್ಯೋ, ಯಾವ್ದೋ ಕಾಲದಾಗ ಆಗಿರೋದು, ಇವಾಗೆಲ್ಲ ಏನ್ ಜ್ಞಾಪಿಸ್ತೀರಿ ಬಿಡಮ್ಮ. ಇವಾಗೆಲ್ಲ ಏನು ಯಾವ್ದೋ ಅದೊಂದು ವಯಸ್ಸು, ಏನ್ ಮಾಡಕ್ ಆಗ್ತದೆ. ಇವಾಗ ಏನ ಮಾತಾಡಿಸ್ತೀನಿ ನನ್ನ ರಘುನ. ಏನೋ ಯಾಕೆ ಹೇಳಿದ್ವಾ? ಅವಳೇನ್ ಬಂದ್ ನೋಡೋಳ ನೀನ್ ಮಾತಾಡ್ಸ್ತೀಯ ಬಿಡ್ತೀವ ಅಂತ? ಇಲ್ಲಮ್ಮ, ನನ್ನ 2 ಮಕ್ಳು ಸತ್ತಿಗ ನನ್ನ ರಘುನ್ ಮಾತಾಡ್ಸೋಳೆ ಅಲ್ಲ. ಬೇಕಾರೆ ಕೇಳ್ರಿ ನೀವೇ. ಎದ್ರಿಗೆ ಬಂದ್ರು ನನ್ನ ಮಕ್ಕ ನೋಡಲ್ಲ. ಅವಾಗ ಒಂದು ವಯಸ್ಸು, ಏನು ಮಾಡೋಕ್ಕಾಗಲ್ಲ. ಇವಾಗೂ ಹಂಗೆ ಇರೋಕ್ಕಾಗ್ತದ? ಇವಾಗ ಸಂಸಾರ ಜವಾಬ್ದಾರಿಗಳು ಎಷ್ಟಿರ್ತವೆ. ಹೋಗ್ಲಿ ಬಿಡಮ್ಮ, ಒಳ್ಳೆಯವಳಾಗಿದ್ರೆ ಸರಿ. ಅಯ್ಯೋ, ಒಳ್ಳೆಯವಳ ಕೆಟ್ಟೋಳ. ಇವಾಗ ನೀನ್ ಬೆಣ್ಣೆ ಕೊಡು ಬಾರಮ್ಮ, ನಮ್ಮ ಮಾವನ್ ಕಾಯ್ಕೊಂಡಿರ್ತಾನೆ. ಎಷ್ಟೊತ್ಕ ಕೇಕ್ ಕೊಯ್ಯೋದು ಸರೋಜಕ್ಕ? ಎಷ್ಟೊತ್ಕ ನಮ್ ಕೃಷ್ಣಣ್ಣನ ಅಯ್ಯಪ್ಪನೋಗರಮ್ಮ ನಮ್ ಚಿಕ್ಕೋನ ಇಬ್ರು ಕೇಕ್ ತರಕ? ಬರ್ತೀನಿ, ನಾನು ಬರ್ತೀನಿ. ದೊಡ್ಡದೇ ಕೇಕು. ದೊಡ್ಡ ಕೇಕು. ಹಾಗಾದ್ರೆ ನಮಗೂ ಸಿಗ್ತದೆ ಕೇಕು? ಸಿಗ್ತದೆ. ನಡಿಯ ಕೊಡ್ತೀನಿ, ನಡಿಯ. ಅಲ್ಲ, ಈ ಸುಪ್ನಾತಿ ಬಂದೋಳ ನಮ್ಮ ಅತ್ತೆ ತಿನ್ಲಾ ಉಣ್ಲಾ ಕೇಳೋದ್ ಬಿಟ್ಬಿಟ್ಟು ಅವಳಗ ಬರ್ತಡೇ ಮಾಡ್ಕೊಂತವಳಂತೆ. ಊರೆಲ್ಲಾರನು ಕೂಗಕ್ ಬಂದವಳೆ ನಮ್ಮ ಮನೆಗಿನ ಸುಪ್ನಾತಿ. ಬರೋ ಸುಪ್ನಾತಿ ಇವಳೇನು ಸರೋಜಿ. ಅವಳವಳ ಸರೋಜಿ ಮುಂದೊಂದು ಕಾಟ. ಆ ಬಾಗಡ್ ಮೇಲೆ ಕುತ್ಕೊಂಡವಳೆ. ಆ ಬಾಯಕನ ಬಿದ್ದೋದ್ರೆ ನೆಮ್ಮದಿಯಾಗಿರ್ತೀನಿ ನಾನು. ಏನತ್ತೆ? ಅಲ್ಲ, ನಾನು ನಿಮ್ಮ ಅತ್ತೆ ತಿನ್ನೋ ಬಿತ್ತನೋ ಏನೋ ಒಂದು ಮಾತು ಕೇಳೋದಲ್ಲ. ಕೇಳದಿರಾ? ದ್ಯಾಯಮ್ಮನ ಬರ್ತಡೇ ಮಾಡ್ಕೊಂತವಳಂತೆ. ಊರೆಲ್ಲಾರನು ಕೂಗಕ್ ಬಂದಿದ್ಯಾ ಇಲ್ಲೇ? ಅಯ್ಯೋ, ನಾನೇನು ಕೂಗಿಲ್ಲಮ್ಮ, ಹೇಳದ್ನಷ್ಟೇ ಬರ್ತಡೇ ಅಂತ. ಅವ್ರು ನಾನು ಬರ್ತೀನಿ ಅಂದ್ರೆ ಬೇಡ ಅನ್ನಕತ್ತದ? ನಾನಾ ದುಡ್ಡು ಖರ್ಚು ಮಾಡ್ತಾ ಇರೋದು? ಇದೊಳ್ಳೆ ಚೆನ್ನಾಗದಲ್ಲ. ನೀನು ಬಾ ಅವ್ರ ಜೊತೆಗ, ನಿಂಗೂ ಒಂದು ಕೇಕ್ ಕೊಡ್ತಾಳ ಮೇಡಮ್ನ. ನಾನೇನು ಆ ಕೇಕ್ ಗಿರಾಮ್ ಕಟ್ಕೊಂಡಿಲ್ಲ. ಎತ್ತು ಮತ್ತೆ ಬಾಯ್ ಮುಸ್ಕೊಂಡು ಅಲ್ಲಿ ಕೂತ ಬಾಯಿಗೆ ಬಿದ್ದಿದ್ದು ಹೋಗ್ಬಿಟ್ಟಯ್ಯ. ಲೇ, ನಾನು ಓದ್ತೀನಿ ಸರಸ್ವತಿ. ನಿಂಗೆ ಅದೇ ನಾನು ಬೆಂಗ್ಳೂರ್ಗೆ ಹೋಗ್ತಾ ಇದ್ನಲ್ಲ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನಿ. ಅಯ್ಯೋ, ನಾನು ಬಚಾಯಿನ ಆಗ್ತಿದೆ. ಏನ್ ಮಾಡೋದು? ನಗು ಕರ್ಗೆ ಮರಕ್ಕೂ ತಿಳಿತಳಲ್ಲ, ಅವಳನ್ನ ಬಿಟ್ಟು ಬರಕ ಅಲ್ಲ. ನಿಂಕಂತೂ ತಾಳ್ತಿರಿ ಹತ್ತಿದೆ ಇತ್ತಾಳೆ, ದುಂದರಂ ನಿತ್ತಾಳೆ ನೋಕಂತಾರೆ. ನಾನು ಅಯ್ಯೋ, ನಿಮ್ ಗುಂಡಾಳಮ್ಮ ನಾನ್ ಬರ್ತೀನಿ ಅಂತ ತಕ ಅಂತ ಕುಣಿತಾವಳಮ್ಮ. ಏನ್ ಹಿಂದಿಕೊಂಡು ಹೋಗ್ಬೇಕು? ತಾತ್ಕೊತೀನಿ ಬಿಡು, ನಂತೇನು ನೈತಿನೋ ಏನಂತ ತಗೊಂಡಿಯ? ಸರಿ ಆಯ್ತು ಬಿಡು. ಏನೋ ಭದ್ರಮ್ಮ, ನಾನು ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಏನನ್ ಬೇಕಾ ನಿಂಕ? ಅಯ್ಯೋ, ಈ ಸೀರೆ ಉಟ್ಕೊಂಡು ಬೇಜಾರಾಗ್ಬಿಟ್ಟೆ ಸರೋಜಮ್ಮ. ಒಂದೆರಡು ನೈಟಿ ತಕೊಂಬ, ಕಾಸು ಕೊಡ್ತೀನಿ ನಿಂಕ. ಆಯ್ತು ಸರಿ. ನಾನು ಕಾಸು ಕೊಡ್ತೀನಿ, ನಂಗೊಂದೆರಡು ನೈಟಿ ತಕೊಂಬಾರೆ. ನಿಂಗೂ ಬೇಕೇನಮ್ಮ ಜಯಮ್ಮ? ನಂಗೊಂದೆರಡು ನೈಟಿ ತಕೊಂಬಾರೆ. ಸರಿ ತಕೊಂಬತ್ತೀನಿ ಹೇಳು. ಮುಂದುವರಿಯುವುದು.